ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಒಬ್ಬರು ಪ್ರಶ್ನೆ ತುಂಬ ಚೆನ್ನಾಗಿ ಕೇಳಿದ್ದಾರೆ. ಮೇಡಮ್, ಈಗ ನಾನು ಕೆಲವು ಕಡೆಯಲ್ಲೆಲ್ಲ ಕೇಳಿದ್ದೀನಿ, ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಅದೃಷ್ಟವನ್ನೆಲ್ಲ ವಶೀಕರಣ ಮಾಡ್ಕೊಳ್ತಾರಂತೆ. ಈ ಕೈಮದ್ದನ್ನು ಹಾಕೋಕ್ಕಿಂತ ಮುಂಚೆ ನಮ್ಮ ಜಾತಕ ಏನಾದ್ರು ತುಂಬ ಚೆನ್ನಾಗಿತ್ತು, ಯಾವುದಾದ್ರೂ ಒಂದು ದೈವಿಕ ಶಕ್ತಿ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಅದನ್ನೆಲ್ಲ ಬಂಧನ ಮಾಡಿ ಅದಾದಮೇಲೆ ಕೈಮದ್ದು ಹಾಕೋದು, ಕೈಮಸಿ ಹಚ್ಚೋ ಅಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಅಂಥದ್ದೆಲ್ಲ ಮಾಡ್ತಾರಂತಲ್ಲ. ಇದು ಎಷ್ಟರ ಮಟ್ಟಿಗೆ ನಿಜ ಮೇಡಮ್? ನಾನು ಕೆಲವು ಕಡೆಯಲ್ಲೆಲ್ಲ ಕೇಳಿದ್ದೀನಿ. ನಾನು ಒಂದೊಂದು ಸಂದರ್ಭದಲ್ಲಿ ಈಗ ಪಂಡಿತ ಹತ್ರ, ಪೂಜಾರಿಗಳ ಹತ್ರ ಎಲ್ಲ ಹೋಗಿ ಕೇಳಿದಾಗ ನಿನ್ನ ಜಾತಕ ತುಂಬ ಚೆನ್ನಾಗಿದೆಯಲ್ಲಮ್ಮ ಅಂತೇಳಿ ಹೇಳ್ತಾರೆ. ಆದರೆ ನಾವು ನೈಜವಾಗಿರ್ತಕ್ಕಂಥ ಜೀವನದಲ್ಲಿ ಅನುಭವಿಸುತ್ತಿರುವಂತಹ ನೋವು ತುಂಬಾ ವಿಪರೀತವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಮ್ಮ ಮನಸ್ಸಲ್ಲಿ ಮೂಡೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂತ ಅಂದರೆ, ಇವ್ರು ನೋಡಿದ್ರೆ ನನ್ನ ಜಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ನನ್ನ ಲೈಫ್ ಹಿಂಗಾಗಿದೆಯಲ್ಲಪ್ಪ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಹಾಗಾಗಿದೆ ಹೀಗಾಗಿದೆ ಅಂತೇಳ್ಬಿಟ್ಟು ಕೆಲವರೆಲ್ಲ ಹೇಳೋದನ್ನು ನಾನು ಕೇಳಿದ್ದೀನಿ. ಸ್ವತಃ ನಾನು ಅನುಭವಿಸಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಹೌದು, ನೀವು ಹೇಳಿದ ಸತ್ಯನೇ. ಈ ಒಂದು ನಿಮ್ಮಲ್ಲಿ ಏನಾದ್ರು ಒಂದು ಒಳ್ಳೆ ಎನರ್ಜಿ ಇತ್ತು ಅಂದರೆ ಅದನ್ನು ಬಂಧನ ಮಾಡಿಬಿಟ್ಟು, ಅಂದರೆ ಬ್ಲಾಕ್ ಮಾಡ್ತಾರೆ. ಅದನ್ನು ಬ್ಲಾಕ್ ಮಾಡಿದ ಆದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಎಲ್ಲಿಂದನೂ ಕೂಡ ನಿಮಗೆ ಸಹಾಯ ಅನ್ನೋದೇ ಇರೋದಿಲ್ಲ. ಎಲ್ಲೂ ಕೂಡ ಅಷ್ಟೇ ನಿಮಗೆ ಉತ್ತರ ಅನ್ನೋದು ಸಿಗೋದಿಲ್ಲ. ಅಷ್ಟದಿಗ್ಬಂಧನ ಅಂತ ಹೇಳ್ತಾರಲ್ಲ, ಈ ಒಂದು ಅಷ್ಟದಿಗ್ಬಂಧನದಲ್ಲೂ ಕೂಡ ಮಂತ್ರಮುಖಿಯಿಂದ ಬಂಧನವನ್ನು ಮಾಡಿ ಕೈಮದ್ದು ಅಥವಾ ಕೈಮಸಿ ಹಚ್ಚೋವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಅಂಥದ್ದೆಲ್ಲ ಮಾಡ್ತಾರೆ. ಈಗ ನಿಮ್ಮಲ್ಲಿ ಏನಾದ್ರೂ ಅಕಸ್ಮಾತ್ ನಿಮ್ಮ ಜಾಗದಲ್ಲಿ ಮನೆ ಕಟ್ಟೋವಂಥ ಯೋಗನೋ, ಇಲ್ಲ ರಾಜಯೋಗನೋ, ಇಲ್ಲ ಒಳ್ಳೆ ಹುಡುಗನ ಮದುವೆ ಆಗಿ ಒಳ್ಳೆ ರೀತಿಯಾಗಿ ಸಂಸಾರ ಮಾಡಿಕೊಂಡು ತುಂಬ ಚೆನ್ನಾಗಿರೋ ಅಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಇದ್ರೂ ಕೂಡ ಅಷ್ಟೇ ಅದೆಲ್ಲ ಬಂಧನ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂತಹ ಅದೃಷ್ಟಗಳೆಲ್ಲದನ್ನು ಕೂಡ ಅಷ್ಟೇ ಕುಂಠಿತಗೊಳ್ತಾ ಹೋಗುತ್ತೆ. ಆ ಬಂಧನ ಯಾವಾಗ ರಿಮೂವ್ ಆಗುತ್ತೆ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಅದೃಷ್ಟಗಳೆಲ್ಲ ಮತ್ತೆ ವಾಪಸ್ ಬರೋದಕ್ಕೆ ಶುರು ಆಗುತ್ತೆ.